ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಿಮ್ಮ ಸಿದ್ಧಿ ಹಿರೇಮಠ ಚಾನಲ್ಗೆ ಸ್ವಾಗತ. ಲಾಸ್ಟ್ ವಿಡಿಯೋಲಿ ನೀವು ಎಲ್ಲ ಮಂತ್ರಾಲಯ ಟ್ರಿಪ್ನಲ್ಲಿ ಎಲ್ಲ ಮಂತ್ರಾಲಯ ಶ್ರೀ ರಾಘವೇಂದ್ರ ದರ್ಶನ ಎಲ್ಲ ಆಯಿತು. ರಾಘವೇಂದ್ರ ದರ್ಶನ ಮುಗಿಸ್ಕೊಂಡು ನಾವು ಮಂತ್ರಾಲಯ ಹತ್ರ ಇದ್ದ ಇನ್ನೂ ಕೆಲವೊಂದಿಷ್ಟು ಪ್ರವಾಸಿ ಸ್ಥಳಗಳಿಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಅಲ್ಲಿಂದ ನಿಮಗೆ ಮಂತ್ರಾಲಯದಿಂದ ಶೇರ್ ಆಟೋದಲ್ಲಿ ಎಲ್ಲ ಕಡೆಯೂ ಕರ್ಕೊಂಡು ಹೋಗ್ತಾರೆ. ಒಂದು 5-6 ಪ್ಲೇಸಸ್ ಇದ್ದಾವೆ. ಶೇರ್ ಆಟೋದಲ್ಲಿ ನೀವೆಲ್ಲ ಕೂತ್ಕೊಂಡು ನೋಡ್ಕೊಂಡು ಹೋಗೋದು. ಒಂದೊಂದೇ ಪ್ಲೇಸ್ ಅವರೇ ತೋರಿಸ್ಕೊಂಡು ಕರ್ಕೊಂಡು ಮತ್ತೆ ನಿಮ್ಮನ್ನ ಮಂತ್ರಾಲಯಕ್ಕೆ ವಾಪಸ್ ಕರ್ಕೊಂಡು ಬರ್ತಾರೆ. ನೀವು ಈಗ ನೋಡ್ತಾ ಇರೋಂಥ ಈ ದೇವಸ್ಥಾನ ಬಂದ್ಬಿಟ್ಟು ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ. ಫಸ್ಟ್ನೇ ದೇವಸ್ಥಾನ ಇದು. ನಾವು ಮಂತ್ರಾಲಯದಿಂದ ನೆಕ್ಸ್ಟ್ ಬಂದಮೇಲೆ ಅದೇ ಫಸ್ಟ್ ದೇವಸ್ಥಾನ ನೋಡ್ತಿದ್ದು. ನೋಡ್ತಾ ಇದ್ದರೆ ನೀವು ಎಷ್ಟೊಂದು ಅತಿ ಎತ್ತರವಾದಂಥ ಒಂದು ಮೂರ್ತಿ ಇದೆ ಶ್ರೀ ಆಂಜನೇಯಂದು. ಎಲ್ಲ ಕಣ್ ತುಂಬಿಕೊಳ್ಳಿ, ಶ್ರೀ ಆಂಜನೇಯನ ದರ್ಶನ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹಾಗೆ ಮುಂದೆ ಈ ವಿಡಿಯೋ ಮುಂದುವರಿಯುತ್ತೆ, ಲಾಸ್ಟ್ ತನಕ ನೋಡಿ. ನಮಗೆ ಇನ್ನೂ ಹಲವಾರು ಪ್ಲೇಸಸ್ ಇದ್ದಾವೆ, ಅವನ್ನೆಲ್ಲ ಈ ವಿಡಿಯೋದಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಮ್ಮೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಸ್ನೇಹಿತರೆ, ಶ್ರೀ ಅಭಯ ಆಂಜನೇಯ ಸ್ವಾಮಿ ದರ್ಶನ ಪಡ್ಕೊಂಡ್ಮೇಲೆ ನಾವು ಸೀದಾ ಹೋಗಿದ್ದು ಬಿಚ್ಚಾಲೆ ಅನ್ನೋ ಊರ ಕಡೆ. ಅಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಶಿಷ್ಯರಾದಂಥ ಅಪ್ಪಣ್ಣಾಚಾರಿ ಅವರ ಮನೆ ಇರೋದು. ಅಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು 13-14 ವರ್ಷ ವಾಸ ಇದ್ದರಂತ ಗೊತ್ತಾಯಿತು. ಆ ಮನೆ ಹೇಗಿದೆ ಮತ್ತು ಅಲ್ಲಿ ಏನೇನೆಲ್ಲ ವಿಶೇಷತೆ ಇದೆ ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ತಾ ತೋರಿಸ್ಕೊಡ್ತೀವಿ ನಿಮಗೆ. ನಾವೀಗ ಬಂದಿರೋದು ಬಿಚ್ಚಾಲೆನ ಊರಿಗೆ ಸ್ನೇಹಿತರೆ. ಇಲ್ಲಿ ನಾವು ನೋಡ್ತಾ ಇರೋದು ಶ್ರೀ ಅಪ್ಪಣ್ಣಾಚಾರ್ಯ ಅವರ ಮನೆ. ಇದೇ ಮನೆಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು 13-14 ವರ್ಷ ವಾಸ ಇದ್ರು ಅಂತ ಗೊತ್ತಾಯಿತು. ಬನ್ನಿ ನೋಡೋಣ ಮನೆ ಒಳಗಡೆ ಏನೇನಿದೆ ಮತ್ತು ಇಲ್ಲಿ ಏನೇನು ವಿಶೇಷತೆ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ ಮುಂದೆ ಹೋಗ್ತಾ. ನಾವೀಗ ಮನೆ ಒಳಗಡೆ ಬಂದು ಸ್ನೇಹಿತರೆ, ಶ್ರೀ ಅಪ್ಪಣ್ಣಾಚಾರ್ಯ ಅವರ ಮನೆ ಒಳಗಡೆ. ಇಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದು ಇದು ಹೇಗಿತ್ತು ಜೀವನ, ಇಲ್ಲಿ ಹೆಂಗಿದ್ರು ಅವರು ಅಂತ ಹೇಳ್ಬಿಟ್ಟು ಈ ಫೋಟೋ ಮುಖಾಂತರ ನಾವು ತಿಳ್ಕೊಬೋದು. ಗೋಡೆ ಮೇಲೆಲ್ಲ ಹಾಕಿದ್ದಾರೆ. ಇಲ್ಲಿ ಪುಸ್ತಕ ಮತ್ತು ಎಲ್ಲನೂ ನಿಮಗೆ ಸಿಗುತ್ತೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಚರಿತ್ರೆ ಎಲ್ಲ ಇದರಲ್ಲಿ ನೀವು ತಿಳ್ಕೊಬೋದು. ಇಲ್ಲಿ 13 ವರ್ಷಗಳ ಕಾಲ ನಿರಂತರವಾಗಿ ರಾಯರು ನಡ್ರೆ ಮನೆ ಸ್ವಲ್ಪ ನಿಂತ್ಕೊಡ್ರಿ. ನಿರಂತರವಾಗಿ ರಾಯರು ಈ ಮನೆಯಲ್ಲಿದ್ರು. ಅಲ್ಲಿ ಜಪದ ಕಟ್ಟಿ ಶಿಲಾ ಬೃಂದಾವನದಲ್ಲಿ ರಾಘವೇಂದ್ರ ಸ್ವಾಮಿಗಳು ಜಪದ ಬಸ್ ಮುಖ್ಯಮಂದು ಹೊರಗಡೆ ಗ್ರಿಲ್ ಹಾಕಿದಾರಲ್ಲ, ಗ್ರಿಲ್ ಅಲ್ಲಿ ಕೂತ್ಕೊಂಡು ರಾಘವೇಂದ್ರ ಸ್ವಾಮಿಗಳು ವಿಶ್ರಾಂತಿ ಮಾಡ್ತಾ ಇದ್ರು. ಅಪ್ಪಣ್ಣಾಚಾರ್ಯ ಸೇವಾ ಮಾಡ್ತಿದ್ರು. ಇದು ಅಪ್ಪಣ್ಣಾಚಾರ್ಯ ಮನೆ. ಇದು ಅಪ್ಪಣ್ಣಾಚಾರ್ಯ ರಾಯರಿಗಿಂತ 2 ವರ್ಷ ದೊಡ್ಡವರು, ಆದ್ರೂ ಪರಮ ಗುರುಗಳು ಅಂತ ಹೇಳಿ ಸೇವಾ ಮಾಡ್ತಾ ಇದ್ರು ಅಪ್ಪಣ್ಣಾಚಾರ್ಯ. ಈ ಮನೆಯಲ್ಲಿ 400 ವರ್ಷದಿಂದ ಒಂದು ದೊಡ್ಡ ಹುತ್ತ ಇತ್ತು. ಹುತ್ತದಲ್ಲಿ ಜೀವಂತ ಸರ್ಪ ಇತ್ತು. ಆ ಸರ್ಪದ ಹೆಸರು ಕೃಷ್ಣ ಸರ್ಪ ಅಂತೇಳಿ. ಮಧ್ಯಾಹ್ನ ಅಪ್ಪಣ್ಣಾಚಾರ್ಯ ತಮ್ಮ ಪೂಜೆ ಆದ್ಮೇಲೆ ಹಾಲಿನ ಅಭಿಷೇಕ, ಪೂಜೆ ಆದ್ಮೇಲೆ ಒಂದು ಹಾಲಿನ ಬಟ್ಲ ಇಟ್ಟಿರ್ತಾರೆ. ಯಾಕಂದ್ರೆ ಆಂಜನೇಯಗೆ ಅಭಿಷೇಕ ಮಾಡಿದ ಹಾಲಿಟ್ಟಿರ್ತಾರೆ. ಹಾಲು ತಗೊಂಡೋಗಿ ಹೊರಗಡೆ ಕೂಡಿದ್ರು. ಯಾಕಂದ್ರೆ 400 ವರ್ಷದ ಮಣ್ಣಿನ ಮನೆ ಇತ್ತದು, ಅದಕ್ಕೆ ಹೊರಗಡೆ ಹೋಗಿ ಕೂಡ್ತಿದ್ರು ಇದಂತ ಅನಿಸ್ತಿದ್ದಂಗ. ಕೃಷ್ಣ ಸರ್ಪ 5 ಅಡಿ ನಾಗರಾವದು, ಅದು ದೊಡ್ಡ ದೊಡ್ಡ ರೋಮಗಳು, ಕರಿ ನಾಗರಾವದು, 5 ಅಡಿ ಸರ್ಪದು. ನೀವು ಹೊರಗಡೆ ನೋಡ್ತಿರಲ್ಲ ನಾಗರಾವು, ಹಾವಿಗೆ ಇದಕ್ಕೆ ಸಂಬಂಧನೇ ಇಲ್ಲ. ಇವೆಲ್ಲ ಸುಬ್ರಹ್ಮಣ್ಯ ಟೈಪ್ ಹೆಂಗ್ ಅಂತಾರಲ್ಲ ಅದೇ ಟೈಪ್ ಇವೆಲ್ಲ ದೈವಾಂಶ ಸಂಭೂತವಾಗಿರ್ತಕ್ಕಂಥ ಸರ್ಪಗಳು ಇವೆಲ್ಲ. ಕೃಷ್ಣ ಸರ್ಪ ಹೊರಗಡೆ ಹೋಗಿ ಹಾಲು ಕುಡಿದು ಬಂದು ಹುತ್ತ ಸೇರ್ತಿತ್ತು. ಅಪ್ಪಣಾಚಾರ್ಯ ಸ್ವಾಮಿ ಬೃಂದಾವನ ನೀವು ಪ್ರವೇಶ ಮಾಡಿಬಿಟ್ರ ಈ ಮನೆಗೆ ಯಾರು ಬರ್ತಾರೆ? ಕೃಷ್ಣ ಸರ್ಪ ಹೆಸರಿಗೆ ಕೇಳಿಬಿಟ್ರೆ ಸಣ್ಣ ಮಕ್ಕಳು, ಹೆಣ್ಮಕ್ಳು ಈ ಓಣ್ಯಾಗ ಬರದಲ್ಲಿ ಹ್ಯಾಂಗ್ ಮಾಡ್ಬೇಕಂತಂದ್ರೆ ರಾಯರನ್ನ ಚಿಂತೆ ಮಾಡ್ಬಿಡಪ್ಪ ಅಪ್ಪಣಾಚಾರ್ಯ. ಮುಂದೆ ನಾವು ಮಂತ್ರಾಲಯದಾಗ ಬೃಂದಾವನದಲ್ಲಿ ಕೂತಂತಾಗ ಲಕ್ಷ ಜನ ಏನ್ ಬರ್ತಾರಲ್ಲ, ಆ ಬಂದವರೆಲ್ಲ ಪೂರ್ಣ ಫಲ ಸಿಗ್ಬೇಕಾದ್ರೆ ಈ ಬಿಚ್ಚಾಲಿಗೆ ಮತ್ತೆ ನಿಮ್ಮ ಮನೆಗೆ ಅಲ್ಲೇ ಜಪದ ಕಟ್ಟಿಗೆ ಬಂದು ಹೋಗ್ತಾರಂಬ ಮಾತು ಸತ್ಯ. ಲಕ್ಷ ಜನ ಏನಪ್ಪ ಅಂದ್ರ ನಾವ್ ಇವತ್ತು 5 ನಿಮಿಷ ಊಟ ಮಾಡ್ಕೊಂಡ್ ಬರೋ ನಮ್ಮ ಹೈರಾಣ ಆಗುತ್ತೆ. ಅಷ್ಟು ರಶ್ ಜನ ಬಂದು ಹೋಗ್ತದ, ಅವ್ರ ಮಾತು ಸತ್ಯ ಆಗಿದೆ. ಇಲ್ಲಿ ಗಾಯ ಆಗಿರ್ತಂದ್ರೆ ಫಾರಿನ್ ಅಮೆರಿಕ, ಲಂಡನ್ ನಾವೇ ಹಿಡಿಸಿವಿ ಈ ತಿಂಗಳಲ್ಲಿ. ಯಾರಿಗೆ ಕುಜದೋಷ ಇದೆ, ಸರ್ಪದೋಷ ಇದೆ, ಸಂತಾನ ಪ್ರಾಪ್ತಿ ಆಗಿಲ್ಲ, ಕಲ್ಯಾಣ ಯಾರಿಗಾಗಿಲ್ಲ, ಅವ್ರು ಕಾಯಿರ್ತಾರೆ.
ವರ್ಷದಲ್ಲಿ ಲಗ್ನ ಆಗ್ತದೆ, ಸಂತಾನ ಆಗ್ತದೆ, ಕುಜ ದೋಷ, ದೋಷ ಎಲ್ಲ ನಿವಾರಣೆ ಆಗ್ತದೆ. ಆರೋಗ್ಯ ಭಾಗ್ಯ, ಸ್ಕಿನ್ ಡಿಸೀಸ್, ಫೈನಾನ್ಸ್ ಪ್ರಾಬ್ಲಮ್, ಕೋರ್ಟ್ ಕೇಸಸ್, ಯಾರಿಗೆ ಪ್ರಮೋಷನ್ ಆಗಿಲ್ಲ, ಯಾರಿಗೆ ಟ್ರಾನ್ಸ್ಫರ್ ಆಗಿಲ್ಲ, ವಿದ್ಯಾ ಪ್ರಾಪ್ತಿ, ವ್ಯಾಪಾರದಲ್ಲಿ ಅಭಿವೃದ್ಧಿ, ಲಕ್ಷ್ಮೀ ಕಟಾಕ್ಷ, ಸರ್ಪದೋಷ, ಕೋರ್ಟ್ ಕೇಸಸ್, ಫೈನಾನ್ಸ್ ಪ್ರಾಬ್ಲಮ್, ಫೈನಾನ್ಸ್ ಟು ಬಿ ರಿಕವರ್ಡ್, ಗೃಹ ಪ್ರಾಪ್ತಿ ಮತ್ತು ಸ್ಕಿನ್ ಡಿಸೀಸಸ್ ಮತ್ತು ಡೈವರ್ಸ್ ಕೇಸಸ್. ಈಗ 108 ಸಮಸ್ಯೆಗಳಿಗೆ ಫಾರಿನ್, ಅಮೆರಿಕ, ಲಂಡನ್ ನಿಂದ ಬಂದು ಕಾಯಿ ಕೊಡ್ತಾರೆ. ಸಮಸ್ಯೆ ಏನಾಯ್ತು, ಕಾಯಿ ತಗೊಂಡ್ರಿ, ಕಾಯಿ ಸಂಕಲ್ಪ ಮಾಡಿ ಬಿಟ್ರಿ, ಕಲ್ಸರ್ ಕಂಪ್ಲೀಟೆಡ್. ವರ್ಷ ಅಂದ್ರೆ 108 ಡೇಸ್ ಸಂತಾನಕ್ಕೆ ಮತ್ತು ಕಲ್ಯಾಣಕ್ಕೆ 108 ಡೇಸ್ದಾಗ ರಿಸಲ್ಟ್ ಬರ್ತದೆ. ಓದಿ UPSC ಎಕ್ಸಾಮ್, ನೀಟ್ ಎಕ್ಸಾಮ್ ಬರ್ತಾರೆ ಅಂತವ್ರು ಆಮೇಲೆ ಮೆಡಿಕಲ್ ಶೀಟ್ ಬಂದಿರುವಂಥದ್ದು ಈ ಪ್ಲೇಸು ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಾಡ್ತಕ್ಕಂಥ ಜಪ ತಪದ ಒಂದು ಕಟ್ಟಿ, ಜಪದ ಕಟ್ಟಿ ಅಂತ ಹೇಳ್ತಾರೆ ಇದಕ್ಕೆ. ಇಲ್ಲೇ ಸ್ವಲ್ಪ ಮುಂದೆನೇ ಇರೋದು ಅಪ್ಪಣ್ಣಾಚಾರ್ಯವ್ರ ಮನೆ ನೋಡಾದ್ಮೇಲೆ ನೀವು ಇಲ್ಲಿ ತುಂಗಭದ್ರಾ ನದಿ ಏನು ಹರಿಯುತ್ತಲ್ಲ ಅದರ ಪಕ್ಕನೇ ಇದು ಒಂದು ಜಪದ ಕಟ್ಟಿ ಅಂತೇಳಿ ಒಂದು ಸ್ಥಳ ಇದೆ. ಇಲ್ಲಿ ನೀವು ರಾಘವೇಂದ್ರ ಸ್ವಾಮಿಗಳು ಜಪ ಮಾಡ್ತಿದ್ದಂಥ ಒಂದು ಪ್ಲೇಸ್ ನೋಡ್ಬೋದು, ಜಪದ ಕಟ್ಟಿ ನೋಡ್ಬೋದು. ಬನ್ನಿ ಮುಂದೆ ಹೋಗ್ತಾ ಹೋಗ್ತಾ ಅದು ತೋರಿಸ್ಕೊಡ್ತೀವಿ ಸ್ನೇಹಿತರೆ ನಿಮಗೆ. ನೀವು ನೋಡ್ತಿರುವಂಥ ಈ ಪ್ಲೇಸ್ ಬಂದ್ಬಿಟ್ಟು ಶ್ರೀ ನಾಗದೇವರ ದೇವಸ್ಥಾನ. ಇದು ಇರೋದು ಶ್ರೀ ಬಿಚ್ಚಲಮ್ಮ ದೇವಿ ದೇವಸ್ಥಾನದ ಪಕ್ಕದಲ್ಲೇ ಇರೋದು ಸ್ನೇಹಿತರೆ. ನಾವು ಇವಾಗ ಒಳಗಡೆ ಹೋಗ್ತಿರೋವಂಥ ದೇವಸ್ಥಾನ ಬಂದ್ಬಿಟ್ಟು ಬಿಚ್ಚಲಮ್ಮ ದೇವಿ ದೇವಸ್ಥಾನ ಸ್ನೇಹಿತರೆ. ಇದು ಹೊಸದಾಗಿ ಕಟ್ಟಿದ್ದಾರೆ ಅಂತ ಅಂದ್ಕೊತೀವಿ, ಗೊತ್ತಿಲ್ಲ ಎಷ್ಟು ದಿನ ಆಗಿದೆ ಅಂತ ಹೇಳ್ಬಿಟ್ಟು. ನೋಡೋಕ್ಕೆ ತುಂಬ ಚೆನ್ನಾಗಿದೆ ದೇವಸ್ಥಾನ. ಇಲ್ಲಿ ಶ್ರೀ ಬಿಚ್ಚಲಮ್ಮ ದೇವಿ ದರ್ಶನ ತಗೊಂಡು ನಾವು ಮುಂದೆ ಹೋದ್ವಿ ಸ್ನೇಹಿತರೆ.
ನಾವು ಬಂದಂಥ ಪ್ಲೇಸು ಗಾಣದಾಳ ಅಂಥೇಳಿ. ಇಲ್ಲಿ ಶ್ರೀ ಪಂಚಮುಖಿ ಆಂಜನೇಯನ ದೇವಸ್ಥಾನ ಇರೋದು ಸ್ನೇಹಿತರೆ. ಮಂತ್ರಾಲಯಕ್ಕೆ ಬಂದವರು ಯಾರೂ ಈ ಪ್ಲೇಸನ್ನು ಮಿಸ್ ಮಾಡಲ್ಲ. ತಪ್ಪದೆ ಎಲ್ಲರೂ ಈ ಪಂಚಮುಖಿ ಆಂಜನೇಯ ಮತ್ತು ಬಿಚ್ಚಾಲಿ ಎಲ್ಲ ಕಡೆ ಹೋಗಿ ಮತ್ತೆ ತಮ್ಮ ಊರಿಗೆ ವಾಪಸ್ ಹೋಗ್ತಾರೆ. ನೀವು ಅಷ್ಟೇ ಇಲ್ಲಿ ಬಂದರೆ ಮಂತ್ರಾಲಯಕ್ಕೆ ಈ ಪ್ಲೇಸನ್ನು ಮಿಸ್ ಮಾಡದೆ ನೋಡಿ. ಶ್ರೀ ಪಂಚಮುಖಿ ಆಂಜನೇಯನ ದರ್ಶನ ತಗೊಳ್ಳಿ. ಶ್ರೀ ರಾಯರಿಗೆ ಪಂಚಮುಖಿ ಆಂಜನೇಯ ಪ್ರತ್ಯಕ್ಷವಾಗಿದ್ದು ಇದೇ ಸ್ಥಳದಲ್ಲಿ ಅಂತ ಕೇಳಲ್ಪಟ್ಟಿವಿ ಸ್ನೇಹಿತರೆ. ಆಂಜನೇಯನ ದರ್ಶನ ತಗೊಂಡಾದ್ಮೇಲೆ ಇಲ್ಲಿ ಈ ಬದನೆಕಾಯಿ ಬಜ್ಜಿ ಬೋಂಡ ಏನಂತಾರೆ ಅದು ಭಾಳ ಫೇಮಸ್ ಸ್ನೇಹಿತರೆ. ಮಂಡಕ್ಕಿ ಮಿರ್ಚಿ ಇಲ್ಲೆಲ್ಲ ಭಾಳ ಫೇಮಸ್ಸು. ಇದನ್ನು ಟೇಸ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದೇ ಆಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇ ಶ್ರೀ ಲಕ್ಷ್ಮೀ ದೇವಸ್ಥಾನವೂ ಇದೆ ಸ್ನೇಹಿತರೆ. ಖಂಡಿತ ತಪ್ಪದೆ ಅಲ್ಲಿಗೂ ಹೋಗಿ ಬನ್ನಿ. ಓಕೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಲಿ ಸಿಗ್ತೀನಿ ನಿಮಗೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊಳ್ತಾ ನಿಮಗೆಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಶುಭ ದಿನ.